ಟ್ರಿಪ್ ಪ್ಲಾನ್ ಮಾಡಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಅದಕ್ಕೆ ಪ್ಲಾನ್ ಮಾಡಿದ್ರೆ ಹೋಗ್ತಾ ಇದೀವಿ. 2 ದಿನದಲ್ಲಿ ಎಷ್ಟು ಪ್ಲೇಸ್ ಕವರ್ ಮಾಡಕ್ ಹೋಗುತ್ತೋ ನೋಡೋಣ ಬನ್ನಿ. ಇಲ್ಲಿ ಟಿಕೆಟ್ ತಗೊಂಡು ಮೇಲೆ ಏನಿದೆ ಅಂತ ನೋಡಕ್ ಹೋಗ್ತಿದೀವಿ. ಓ ಹೀರೋ ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಷ್ಟಕ್ಕೆ ಸುಸ್ತಾಗೋದ್ರಾ? ನನಗೆ ಸುಸ್ತಾಗಿಲ್ಲಪ್ಪ. ದೇವಸ್ಥಾನದಲ್ಲಿ ದೇವ್ರು ನೋಡೋಣ ಅಂತ ಇಲ್ಲಿ ಬಂದ್ರೆ ಈ ಗುಡಿ ಒಳಗಡೆ ಸಾಧನೆ ಮಾಡಿರೋ ಹೆಸರೆಲ್ಲ ಕೆತ್ತಿದ್ದಾರೆ. ಗರುಡ ನೋಡಕ್ ಕೆಳಗಡೆಯಿಂದ ಮೇಲೆ ಬಂದ್ರೆ ಆದ್ರೆ ಕ್ಲೋಸ್ ಆಗಿದೆ, ನೀವೇ ನೋಡಿದ್ರಲ್ಲ. ಕೆಳಗ್ ಬಂದ್ ನಾವು ಗರುಡ ನೋಡ್ತಾ ಇದ್ರೆ ನಮ್ ಜೊತೆ ತಾತನು ನೋಡಿ ಹೇಗ್ ನೋಡ್ತಾ ಇದಾರೆ. ಗರುಡ ಅಲ್ಲಿರೋ ತಾತ ಹ್ಯಾಪಿ ಬರ್ಡೇ ಟು ಯು. ಏನ್ ಇವ್ರು ಮಲ್ಕೊಂಡೇನ್ ಕಾಣಿಸ್ತಾ? ಏನು ಎಲ್ಲಾ ಕಂಬ ಇದು ಒಂದ್ರ ಮೇಲೆ ನಿಂತಿರೋದಾ? ಹೇಗ್ ಸಾಧ್ಯ ಇದು? ನಿಜಾನಾ? ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ವೆಕೇಶನ್ ಹೇಗಿದೆ ಅಂದ್ರೆ ಸಿನಿಮ್ಯಾಟಿಕ್ ರೀಲ್ಸ್ ಮಾಡೋಕೆ ಮಸ್ತ್ ಇದೆ. ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿದ್ರೆ ರೀಲ್ಸ್ ಮಾಡೋಕೆ ಒಳ್ಳೆ ಔಟ್ಫಿಟ್ ಹಾಕೊಂಡ್ ಬರೋದಾಗಿತ್ತು. ಏನ್ ಬ್ರೋ ನೋಡ್ತಾ ಇದ್ರಾ? ಎಲ್ಲಿ ಅಲ್ಲಿ ಹೆಜ್ಜೆ ಗುರ್ತು ನೋಡಿ ಇವ್ರು ಕಾಲು ಅಂತಾರೆ. ಸ್ವಲ್ಪ ಹೊತ್ತಿಗೆ ಶಾಕ್ ಆಗ್ಬಿಟ್ಟೆ. ಇವ್ರು ಆಗ್ಲೇ 5 ದಿನ ಬರೋದ್ ಬೇಡ ಅಂತ ಪ್ಲಾನ್ ಮಾಡ್ತಿದಾರೆ ನೋಡಿ. ನನಗೆ ಕ್ಲಾಸ್ ಇದೆ ಅಂತ ಪ್ಲಾನ್ ಕ್ಯಾನ್ಸಲ್ ಮಾಡಿಸ್ದೆ. ಬಿಟ್ರೆ ಅವ್ರು ಇನ್ನೂ ಪ್ಲಾನ್ ಮಾಡ್ತಿರ್ತಾರೆ ಅಂತ ಗೋ ಕಾರ್ಟಿಂಗ್ ಹತ್ರ ಕರ್ಕೊಂಬಂದೆ. ಇನ್ನು ಈಗ ರೇಸ್ ಸ್ಟಾರ್ಟ್ ಮಾಡಿದೀವಿ, ಆಗ್ಲೇ ಕ್ರಾಶ್ ಮಾಡ್ಕೊಂಡಿದ್ದಾರೆ ನೋಡಿ. ಹೊಡೋಣವಾ? ಆಡಿ ಸಾಲಿಲ್ಲ ಅಂತ ಮತ್ತೆ ಆಡೋಕ್ ಬಂದಿದೀವಿ ನೋಡಿ. ಎಷ್ಟು ಆಡಿದ್ರು ಇನ್ನೂ ಆಡ್ಬೇಕು ಅನ್ಸಿದೆ, ಬೋರೆ ಆಗ್ತಿಲ್ಲ. ಲಾಸ್ಟ್ಗೆ 2 ರೌಂಡ್ ಹೊಡೆದು ಆಡಿರೋ ಖುಷಿಯಲ್ಲಿ ಬರ್ಡೇ ಬೈ ಕೇಕ್ ಕಟ್ ಮಾಡಿಸೋದೇ ಮರ್ತೋಗಿದೀವಿ. ಕೇಕ್ ಕಟ್ ಮಾಡಿಸಿ ನೈಟ್ ಮಲ್ಗಿ ಬೆಳಗ್ಗೆನೇ ಎದ್ದು ಎಲ್ಲಿ ಬಂದಿದೀವಿ ಅಂದ್ರೆ ನೀರ ಒಳ್ಳೇದು ಅಂತಾರೆ, ಅದಕ್ಕೋಸ್ಕರ ಕುಡಿಯಕ್ ಬಂದ್ವಿ. ನೀರ ಅಂತ ಕಲ್ಲೇನಾದ್ರು ಕುಡಿದ್ರೆ ಅಲ್ಲೇ ಮಲ್ಕೊಂತೀರ. ಔಟ್ಸೈಡ್ ಹೋದಾಗ ಸ್ವಲ್ಪ ಹುಷಾರಾಗಿರಿ. ಇವ್ರು ನೋಡಿ ಕಾಫಿ ಅನ್ಕೊಂಡು ಹೇಗೆ ಕುಡಿತಾ ಇದಾರೆ. ಫ್ರೆಂಡ್ಸ್ ಜೊತೆ ಬಂದು ಪಾರ್ಟಿ ಮಾಡೋಕೆ ಒಳ್ಳೆ ಲೊಕೇಶನ್ ಇದು. ನಮ್ಮ ಬ್ರೋ ಇವ್ರ ಹತ್ರ ಟ್ರೈನಿಂಗ್ ತಗೊಂತವ್ರೆ ನೆಕ್ಸ್ಟ್ ಕಲ್ ಬಿಸ್ನೆಸ್ ಮಾಡೋಕೆ. ಆಚೆ ಹೋದಾಗ ಎಷ್ಟು ಪ್ಲೇಸ್ ನೋಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದು ಮುಖ್ಯ. ಹಾಗೆ ಮನೆಗೆ ರಿಟರ್ನ್ ಬರೋದು ಇನ್ನೂ ಮುಖ್ಯ.